ವೈದ್ಯರ ನಿರ್ಲಕ್ಷ್ಯಕ್ಕೆ ಕಂದಮ್ಮ ಬಲಿಯಾದ್ಲ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ನೆಲ್ಲೂರಿನ ಸಾನ್ವಿ ಸಾವಿಗೆ ಕಾರಣ ಯಾರು ಹಾಕಿದ್ದಾರೆ? ಮಂಡ್ಯದ ಮಿಮ್ಸ್ ವೈದ್ಯರ ವಿರುದ್ಧ ಪ್ರತಿಭಟನೆ ನಡೀತಾ ಇದೆ. ವೈದ್ಯ ವಿದ್ಯಾರ್ಥಿಗಳಿಂದ ಬಾಲಕಿಗೆ ಚಿಕಿತ್ಸೆ ಕೊಡಲಾಗಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಮೆಡಿಕಲ್ ಸ್ಟೂಡೆಂಟ್ಸ್ ಇಂದ ಇವರು ಟ್ರೀಟ್ಮೆಂಟ್ ಅನ್ನ ಕೊಡಿಸಿದ್ದಾರೆ, ಹೀಗಾಗಿ ನಮ್ಮ ಮಗು ಸಾವನ್ನಪ್ಪಿದೆ ಅನ್ನುವಂತಹ ಗಂಭೀರ ಆರೋಪವನ್ನ ಪಾಲಕರು ಮಾಡ್ತಾ ಇದ್ದಾರೆ. ಮಂಡ್ಯದ ಮಿಮ್ಸ್ ಮುಂದೆ ಧರಣಿ ಮುಂದುವರೆದಿದೆ. ಸ್ಥಳಕ್ಕೆ ಸಚಿವರು ಡಿಸಿ ಬರಲೇಬೇಕು ಅಂತ ಹೇಳಿ ಪ್ರತಿಭಟನಾಕಾರರು ಪಟ್ಟು ಹಿಡಿದಿದ್ದಾರೆ. ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಕಂದಮ್ಮನ ಪೋಷಕರು ಹಾಗೇನೆ ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭ ಅವರು ಡಿಸಿ ಮತ್ತು ಸಚಿವ ಚಲುವರಾಯಸ್ವಾಮಿ ಸ್ಥಳಕ್ಕೆ ಬರಲೇಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಅವರು ಈಗ ಸ್ಥಳಕ್ಕೆ ಬಂದಿರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಎಸ್ಪಿ ಅವರು ಬಂದಿದ್ದಾರೆ. ಪ್ರತಿಭಟನಾ ನಿರತರ ಮನವೊಲಿಸುವಂತಹ ಪ್ರಯತ್ನ ಅವರಿಂದ ಆಗ್ತಾ ಇದೆ. ಆದರೆ ಪ್ರತಿಭಟನಾ ನಿರತರು ಇವರ ಮಾತಿಗೆ ಜಗ್ತಾ ಇಲ್ಲ. ಡಿಸಿ ಸ್ಥಳಕ್ಕೆ ಬರಲೇಬೇಕು, ಹಾಗೇನೆ ಸಚಿವರು ಸ್ಥಳಕ್ಕೆ ಬರಲೇಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಮೊನ್ನೆಯೂ ಕೂಡ ತಾವು ಗಮನಿಸಿದ್ರಿ, ಟ್ರಾಫಿಕ್ ಪೊಲೀಸ್ ಮಹಾಶಯರು ಮಾಡಿದಂತಹ ಎಡವಟ್ಟಿಗೆ ಮಗು ಏನ್ ಸಾವನ್ನಪ್ಪಿತು, ಅವಾಗಲೂ ಇದೇ ರೀತಿ ಎಸ್ಪಿ ಸಾಹೇಬರು ಹೋಗಿ ಮನವೊಲಿಸುವಂತ ಪ್ರಯತ್ನ ಮಾಡಿದ್ರು. ಈಗ ಮತ್ತೆ ಎಸ್ಪಿ ಸಾಹೇಬರು ಈಗ ಈ ಒಂದು ಸ್ಥಳಕ್ಕೆ ಬಂದಿದ್ದಾರೆ. ರಾತ್ರಿ 10 ಆಪರೇಷನ್ ಆದ್ಮೇಲೆ ಮಗುನ ಜನರಲ್ ವಾರ್ಡ್ ಶಿಫ್ಟ್ ಮಾಡಿದ್ದಾರೆ. ಅದಾದ್ಮೇಲೆ ವಾರ್ಡಿಗೆ ಶಿಫ್ಟ್ ಮಾಡಿದಾಗ ಮಗುಗೆ ವಾಂತಿ ಆದ್ಮೇಲೆ ಇಂಜೆಕ್ಷನ್ ಅದು ಹೋಗ್ತಾ ಕ್ರಮೇಣ ಅವರಿಗೆ ಗೊತ್ತಾಗಿದೆ. ಆಮೇಲೆ ಮತ್ತೆ ಆ ನಂತರದಲ್ಲಿ ನಿನ್ನೆ ಬೆಳಗ್ಗೆ ನಮಗೂ ತಿಳಿಸಿದ್ರು. ನಾವು 11 ಗಂಟೆಗೆ ಡಾಕ್ಟರ್ ಅಷ್ಟೊಂದು ಇಡೀ ಡಾಕ್ಟರ್ ಟೀಮು ಅವ್ರಿಗೆ ಕೇಳಿದ್ವಿ. ನಾವು ಪೇರೆಂಟ್ಸ್ಗೆ ಅಪ್ಡೇಟ್ ಮಾಡ್ತಿದ್ದೀವಿ. ಆ ನಂತರ ಒಬ್ಬರು BP ಕೂಡ ಸ್ಟೇಬಲ್ ಇದೆ, ಡೆಂಗ್ಯೂ ಟೆಸ್ಟ್ ಮಾಡಿಸಿದ್ದೀವಿ, ಪ್ಲೇಟ್ಲೆಟ್ಸ್ ಅದು ಕೂಡ ಒಂದು ಹಾಕಿದ್ವಿ, ಮತ್ತೆ ಬರಬೇಕು ಅಂತ ಹೇಳಿದ್ರು. ಅದಕ್ಕೆ ಪೇರೆಂಟ್ಸ್ಗೆ ಅಪ್ಡೇಟ್ ಮಾಡಿ ಆರೋಗ್ಯವಾಗಿ ಇಲ್ಲಿ ಮಗುವಿಗೆ ಚೆನ್ನಾಗಿ ಅಂತ ಹೇಳಿ ನಾವು ಅದಾದ್ಮೇಲೆ ರಾತ್ರಿ 10 ಅವರು ಘೋಷಣೆ ಮಾಡಬೇಕಾದ್ರೆ ಮಕ್ಕಳಲ್ಲಿ ಪೊಲೀಸ್ ಆಮೇಲೆ ಇವರು ಏನಾಗಿದೆ ಅಂತ ಕೇಳಿದಾಗ ಮಗು ಸಿಗ್ತಾ ಇದೆ ಅಂತ ಹೇಳಿದ್ದಾರೆ. ಪ್ರಶ್ನೆ ಇರೋದು ಸರ್, ಇಲ್ಲಿ ಆಪರೇಷನ್ ಆಗುವಾಗ ಎಲ್ಲ ಚೆಕಪ್ ಮಾಡಿ ಆಪರೇಷನ್ ಮಾಡಬೇಕು. ಆಪರೇಷನ್ ಆದ ತಕ್ಷಣ ಏನು ಮುತುವರ್ಜಿ ವಹಿಸಬೇಕು, ಎಷ್ಟು ವಹಿಸಬೇಕು, 7 ವರ್ಷದ ಮಗು ಮೈನರ್ ಆಪರೇಷನ್ಗೆ ಒಂದು ಜೀವ ಹೋಗಿದೆ ಅಂದ್ರೆ ಇದು ನಿರ್ಲಕ್ಷ್ಯ. ಏನು ನಿಗಾ ವಹಿಸಬೇಕು, ಎಚ್ಚರಿಕೆ ವಹಿಸಬೇಕು, ಆ ಥರ ಒಂದು ಕಾಳಜಿ ವಹಿಸಬೇಕಾಗಿತ್ತು, ಅದು ಮಿಮ್ಸ್ ಇಂದ ಆಗಿಲ್ಲ, ಸಂಬಂಧಪಟ್ಟ ವೈದ್ಯರಿಂದ ಆಗಿಲ್ಲ. ಇದಕ್ಕೆ ಸಂಪೂರ್ಣ ಮನೆ ಮಿಮ್ಸ್ ಹೊರಬೇಕು. ಇದು ಸರಿಯಾದ ಕ್ರಮ ಅಲ್ಲ. ಮಗುವಿನ ಜೀವ ಹೋಗಿದೆ, ಜೀವ ಅಂತೂ ವಾಪಸ್ ಬರಲ್ಲ. ನ್ಯಾಯ ಸಿಗಬೇಕು. ತಪ್ಪಿತಸ್ಥರು ಯಾರಿದ್ದಾರೆ ಅವ್ರನ್ನ ವಜಾ ಮಾಡಬೇಕು. ಅವ್ರು ಯಾವ ಕಾರಣಕ್ಕೂ ವೈದ್ಯ ವೃತ್ತಿಗೆ ನಾಲಾಯಕ್ಕಿದ್ದಾರೆ, ಅವ್ರನ್ನ ವಜಾ ಮಾಡಬೇಕು. ಆದ್ಮೇಲೆ ಕಾನೂನು ಕ್ರಮಗಳಾಗಬೇಕು. ಮಕ್ಕಳ ರಕ್ಷಣಾ ಸಮಿತಿಯವರು ಬಂದಿದ್ದಾರೆ, ಅವರು ಕೂಡ ದೂರು ದಾಖಲು ಮಾಡ್ಕೊತಾ ಇದ್ದಾರೆ. ಪೇರೆಂಟ್ ಕೂಡ ದೂರು ಕೊಡ್ತಾ ಇದ್ದಾರೆ. ಸೊ ಅದು FIR ಆಗಬೇಕು, ಸಂಬಂಧಪಟ್ಟ ಅರೆಸ್ಟ್ ಮಾಡಿ ಸಮಗ್ರ ತನಿಖೆ ಆಗಬೇಕು. ಯಾಕಂದ್ರೆ ಇದು ಪದೇ ಮಿಮ್ಸ್ ನಿರ್ಲಕ್ಷ್ಯ ಇದೆಯಲ್ಲ, ಅದು ಒಂದಲ್ಲ ಒಂದು ಕೇಸ್ಗಳಲ್ಲಿ ಅದು ಹೊರಹೋಗ್ತಾನೆ ಇದೆ. ಅಂದರೆ ಮಗು ನಾರ್ಮಲ್ ಆಗಿ ಇದ್ದಂಥ ಮಗು ಕಣ್ಣು ಮೈನರ್ ಆಪರೇಷನ್ಗೆ ಜೀವ ಹೋಗುತ್ತೆ ಅಂತ ಹೇಳಿದ್ರೆ ಖಂಡಿತ ಇದು ಅನ್ಯಾಯ, ತುಂಬಾ ಅಕ್ಷಮ್ಯ. ಈ ಥರದ್ದೆಲ್ಲ ಆಗ್ತಾ ಇರೋದು. ಜಿಲ್ಲಾಡಳಿತ ಕೂಡ ಇದನ್ನ ಎಚ್ಚೆತ್ಕೋಬೇಕು. ಮಿಮ್ಸ್ ನಿರ್ದೇಶಕರನ್ನ ಮನೆ ಮಾಡಬೇಕು, ಮಿಮ್ಸ್ನ ಅಧೀಕ್ಷಕರನ್ನ ಮನೆ ಮಾಡಬೇಕು. ಯಾರು ಡ್ಯೂಟಿ ಡಾಕ್ಟರ್, ಯಾರು ಅದನ್ನ ಆಪರೇಷನ್ ಮಾಡಿದ್ರು, ಯಾರು ಅದರ ಮುತುವರ್ಜಿ ವಹಿಸ್ತಾ ಇದ್ರು, ಒಂದ್ ವೇಳೆ ಆ ರೀತಿ ನಿರ್ಲಕ್ಷ್ಯ ಮಾಡಲಿಕ್ಕೆ ಅವರೇ ಕಾರಣ ಆಗಿದ್ರೆ ಅವ್ರ ಮೇಲೆ ಕ್ರಮಗಳಾಗ್ತದೆ. ಈಗ ಆಪರೇಷನ್ ಮಾಡಬೇಕಾದ್ರೆ ಎಲ್ಲ ಪ್ರಾಥಮಿಕವಾದಂತಹ ಹಂತದಲ್ಲಿ ಇರ್ತಕ್ಕಂಥ ಎಲ್ಲ ರೀತಿ ಟೆಸ್ಟ್ ಮಾಡಿ ತಾನೇ ಅವರು ಆಪರೇಷನ್ ಮಾಡಬೇಕಾಗಿತ್ತು.
ಎಲ್ಲವೂ ಕೂಡ ನಾರ್ಮಲ್ ಅದೇ ಎನ್ನುವಂತ ಕಂಡು ಬಂದ್ರೆ ಮಾತ್ರ ಆಪರೇಷನ್ ಮಾಡ್ತಾರೆ. ಯಾಕೆ ಇವಾಗ ನಮ್ಮ ಅವರು ಇದ್ರ ಮೇಲೆ ಹೇಳ್ತಾ ಇದಾರಲ್ಲ, ಹಾಗಾಗಿ ಯಾಕೆ ಅವರು ಆ ಟೆಸ್ಟ್ ನ ಆಧಾರದ ಮೇಲೆ ಇವರು ಆಪರೇಷನ್ ಮಾಡಿದ್ಮೇಲೆ ಯಾಕೆ ಆ ರೀತಿ ನಿರ್ಲಕ್ಷ್ಯನೇ ಮಾಡುದು? ಇದು ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಆನಂದ್. ಈಗ ಫೋನ್ ಸಂಪರ್ಕದಲ್ಲಿ ಆನಂದ್, ಏನ್ ನಡೀತಾ ಇದೆ ಸದ್ಯಕ್ಕೆ ಅಲ್ಲಿ, ಅಪ್ಡೇಟ್ಸ್ ಕೊಡಿ. ಶ್ರೀಪಾದ್, ಬಾಲಕಿ ಮೃತಪಟ್ಟು 14 ಗಂಟೆಯ ಬಳಿಕ ಅಧಿಕಾರಿಗಳು ಇದೀಗ ಪ್ರತಿಭಟನಾಕಾರರು ಹಾಗೂ ಮೃತ ಬಾಲಕಿಯ ಪೋಷಕರನ್ನ ಮಾತಾಡಿಸೋದಕ್ಕೆ ಬಂದಿದ್ದಾರೆ. ಕಳೆದ ರಾತ್ರಿ 10 ಗಂಟೆಯಲ್ಲಿ ಬಾಲಕಿ ಸಾನ್ವಿ ಮೃತಪಡುವಂತದ್ದು, ಅಂದ್ರೆ ಇದು ವೈದ್ಯರು ಹೇಳುವಂತದ್ದು. ಆದ್ರೆ ಮನೆಯವರು ಏನ್ ಹೇಳೋದು ಅಂದ್ರೆ ಅದಕ್ಕಿಂತ ಮೊದಲೇ ಆಗಿತ್ತು. ಅವರು ಎಲ್ಲಾ ಪ್ರಿಪರೇಷನ್ ಮಾಡ್ಕೊಂಡು ಯಾವುದೇ ರೀತಿಯ ಗಲಾಟೆಗಳು ನಡೀಬಾರ್ದು ಅನ್ನೋ ಕಾರಣಕ್ಕಾಗಿ ಮೊದಲೇ ಪೊಲೀಸ್ ಅವರನ್ನ ಆಸ್ಪತ್ರೆಗೆ ಕರೆಸಿ ಆನಂತರ ನಮಗೆ ಮಾಹಿತಿ ನೀಡಿದ್ರು. ರಾತ್ರೋರಾತ್ರಿ ಮೃತದೇಹವನ್ನು ತೆಗೆದುಕೊಳ್ಳುವುದಕ್ಕೆ ಬಲವಂತ ಮಾಡಿದ್ರು ಅಂತ ಹೇಳಿ ಆರೋಪ ಮಾಡಿರುವಂತದ್ದು. ಅಂದ್ರೆ ವೈದ್ಯರು ಹೇಳೋ ಪ್ರಕಾರ 14 ಗಂಟೆ ಕಳೆದಿದೆ. ರಾತ್ರಿಯಿಂದಲೂ ಕೂಡ ಮೃತ ಬಾಲಕಿಯ ಪೋಷಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಏನು ವಿವಿಧ ಸಂಘಟನೆಗಳು ಸೇರಿ ಆಕ್ರೋಶವನ್ನ ಮತ್ತಷ್ಟು ಹೆಚ್ಚು ಮಾಡಿದ್ರು. ಆದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ಕೊಂಡಿರ್ಲಿಲ್ಲ. ಒಂದು ಕಡೆ ಮಿಮ್ಸ್ ಅಧಿಕಾರಿಗಳ ನಿರ್ಲಕ್ಷ್ಯ ಆದ್ರೆ, ಮತ್ತೊಂದು ಕಡೆ ಏನು ಜಿಲ್ಲಾಡಳಿತ ಕೂಡ ನಿರ್ಲಕ್ಷ್ಯವನ್ನ ತೋರಿತ್ತು. ಪ್ರತಿಭಟನಾಕಾರರ ಆಕ್ರೋಶ ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯ ಇತ್ತು. ಸದ್ಯ ಏನು ಮಿಮ್ಸ್ ಅಧೀಕ್ಷಕರ ಕಚೇರಿ ಹತ್ರ ಪ್ರತಿಭಟನೆ ಮಾಡ್ತಿದ್ರು. ಇನ್ನು 10-15 ನಿಮಿಷದಲ್ಲಿ ಸ್ಥಳಕ್ಕೆ ಅಧಿಕಾರಿಗಳು ಬರಲಿಲ್ಲ ಅಂದ್ರೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ವಾಹನ ತಡೆಯೋದಕ್ಕೆ ಸಿದ್ಧತೆ ನಡೆಸಿದ್ರು. ಯಾವಾಗ ಈ ಒಂದು ಸಂದೇಶ ಜಿಲ್ಲಾಡಳಿತಕ್ಕೆ ಹೋಯ್ತು, ಆ ನಂತರ ಎಚ್ಚೆತ್ತಂತ ಅಧಿಕಾರಿಗಳು SP ಮಲ್ಲಿಕಾರ್ಜುನ ಬಾಲದಂಡೆ ಅವರ ಭದ್ರತೆಯಲ್ಲಿ ಈಗ ಪ್ರತಿಭಟನಾಕಾರರನ್ನ ಮನವೊಲಿಸೋದಕ್ಕೆ ಬಂದಿರುವಂತದ್ದು. ಅಂದ್ರೆ ಏನು ಬಾಲಕಿಯ ಸಾವಿಗೆ ನ್ಯಾಯ ಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಒಂದು ಕಡೆ ವೈದ್ಯಕೀಯ ವಿದ್ಯಾರ್ಥಿಗಳಿಂದ ಚಿಕಿತ್ಸೆ ನೀಡಿಸಿದ್ದಕ್ಕಾಗಿಯೇ ಸರಿಯಾಗಿ ಅವ್ರಿಗೆ ಚಿಕಿತ್ಸೆ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕಾಗಿಯೇ ಬಾಲಕಿ ಮೃತಪಟ್ಟಿದ್ದಾಳೆ. ಹಾಗಾಗಿ ಯಾರು ಅಲ್ಲಿ ಡ್ಯೂಟಿ ಡಾಕ್ಟರ್ ಇರಲಿಲ್ಲ, ಹಿರಿಯ ವೈದ್ಯ ಇರಲಿಲ್ಲ, ಅಂತವರ ತಲೆದಂಡ ಹಾಕ್ಬೇಕು, ಅವರ ವಜಾವನ್ನ ಮಾಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇರುವಂತದ್ದು. ಅದ್ರ ಜೊತೆಗೆ ಬಾಲಕಿಯ ಸಾವಿಗೆ ಸೂಕ್ತ ಪರಿಹಾರವನ್ನ ಕೊಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇರುವಂತದ್ದು. ಸದ್ಯ ಮಲ್ಲಿಕಾರ್ಜುನ ಬಾಲದಂಡಿ ಅವರ ಭದ್ರತೆ ಅಂದ್ರೆ ಅವರ ನೇತೃತ್ವದಲ್ಲಿ ಸದ್ಯ ಮಿಮ್ಸ್ ನ ನಿರ್ದೇಶಕ ನರಸಿಂಹಮೂರ್ತಿ ಹಾಗೂ ಉಪವಿಭಾಗಾಧಿಕಾರಿ ಶಿವಮೂರ್ತಿ ಅವರು ಬಂದಿದ್ದಾರೆ. ಅವರನ್ನ ಮನವೊಲಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಪ್ರತಿಭಟನಾಕಾರರು ಒಂದೇ ಬೇಡಿಕೆ, ಯಾವುದೇ ಕಾರಣಕ್ಕೂ ನಾವು ಪ್ರತಿಭಟನೆಯಿಂದ ಹಿಂದೆ ಸರಿಯೋದಿಲ್ಲ, ನಮ್ಗೆ ಸೂಕ್ತ ನ್ಯಾಯ ಬೇಕು. ಸಾಕಷ್ಟು ಬಾರಿ ಭರವಸೆಯನ್ನ ಕೊಟ್ಟು ಆನಂತರ ಆ ಒಂದು ಭರವಸೆ ಅಲ್ಲಿಗೆ ಮುಕ್ತಾಯವಾದಂತಹ, ಅಲ್ಲಿಗೆ ಹೆಂಡಾದಂತಹ ಸಾಕಷ್ಟು ಉದಾಹರಣೆಗಳಿದೆ. ಆದ್ರೆ ಈ ಒಂದು ಪ್ರಕರಣದಲ್ಲಿ ಆ ರೀತಿ ಆಗೋದು ಬೇಡ. ತತ್ಕ್ಷಣವೇ ನ್ಯಾಯ ಬೇಕು. ಯಾರು ಡ್ಯೂಟಿ ಡಾಕ್ಟರ್ ಇದ್ರು ಅವರು ಸಸ್ಪೆಂಡ್ ಮಾಡಬೇಕು. ಆನಂತರ ತನಿಖೆಯನ್ನು ನಡೆಸಿ ಆನಂತರ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇರುವಂತದ್ದು. ಮತ್ತೊಂದೆಡೆ ಪರಿಹಾರವನ್ನ ಕೊಡಬೇಕು ಅಂತ ಹೇಳಿ ಆಗ್ರಹಿಸ್ತಾ